ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇಸ್ 7. ಇವತ್ತು 80th ಇಂಡಿಪೆಂಡೆನ್ಸ್ ಡೇ ಇತ್ತು. ಅದಕ್ಕೋಸ್ಕರ ಆಫೀಸಿಗೆ ವಿಸಿಟ್ ಮಾಡಿ ಮಾರ್ನಿಂಗ್ 7 o'clock ಅಲ್ಲಿಂದ ಒಂದು ಕಸ್ಟಮರ್ ಅಂದರೆ ಒಂದು ನಮ್ಮದು ದೊಡ್ಡ ಪ್ರಾಜೆಕ್ಟ್ ಇದೆ, ಒಂದು GR ಪ್ರಾಜೆಕ್ಟ್ ಅದು ಇರೋದು ಅತ್ತಿಬೆಲೆ. ಇವತ್ತು ನಮಗೆ ಆ್ಯಸ್ ಎ ಗೆಸ್ಟಾಗಿ ಇನ್ವೈಟ್ ಮಾಡಿದ್ರು. ಫ್ಲ್ಯಾಗ್ ಹಾಸ್ಟಿಂಗ್ ಇತ್ತು, ಅದಕ್ಕೋಸ್ಕರ ಮಾರ್ನಿಂಗ್ ಜಲ್ದಿನೇ ಎದ್ದಿದ್ದ. 5:30 ಎದ್ದು ಫುಲ್ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಒಂದು ಟೀ ಅದನ್ನು ತೊಗೊಂಡು ಹೋಗ್ಲಿಕ್ಕೆ ರೆಡಿಯಾಗಿದ್ದ. 15th August ಇತ್ತಲ್ಲ, ಅದಕ್ಕೆ ಸ್ವಲ್ಪ ಜಲ್ದಿ ಹೋಗಿ ಆಫೀಸಿಗೆ ಹೋಗ್ಬೇಕಾಗಿತ್ತು ಅಂತೇಳಿ 6:30 ರೂಮಿಂದ ಬಿಟ್ಟಿದ್ದ. ಬಟ್ ನಮ್ಮ ರೂಮ್ಮೇಟ್ಸ್ ಎಲ್ಲ ಇನ್ನೂ ಮಲ್ಕೊಂಡ್ರು. ಅವ್ರದ್ದೆಲ್ಲ ಮಸ್ತ್ ಆರಾಮ ಸ್ವಲ್ಪ ನೀರನ್ನು ಕುಡಿದು ಮತ್ತು ಡೈರೆಕ್ಟ್ ಹೋಗೋಮಂತೇಳಿ ರೆಡಿ ಆಗ್ಲತ್ತಿದ್ದ. ಸ್ವಲ್ಪ ಸಣ್ಣ ಮಳೆ ಬರೋಂಗಾಗಿತ್ತು, ಬಟ್ ಮಳೆ ಬಂದಿದ್ದಿಲ್ಲ. ಮತ್ತು ಸ್ವಲ್ಪ ಹೊಂದಿಗೆ ಮತ್ತು ಬಿಸಿಲಾಗಿತ್ತು. ಡೈರೆಕ್ಟ್ ಹೋಗ್ಲತ್ತಿದ್ದ, ಯಾವುದೂ ಟ್ರಾಫಿಕ್ ಇರಲಿಲ್ಲ. ಇವತ್ತು ಮಾರ್ನಿಂಗ ಆರಾಮಾಗಿ ಸ್ಮೂತಾಗಿ ಹೋಯಿತು ವೆಹಿಕಲ್ಲ. ಅದಾದಮೇಲೆ ಅಲ್ಲಿ ಒಟ್ಟಿಗೆ ಅಪಾರ್ಟ್ಮೆಂಟ್ನ ಒಟ್ಟಿಗೆ ಎಲ್ಲ ಫುಲ್ ರೆಡಿ ಮಾಡಿದರು. ಅಲ್ಲಿ ಹೋಗಿ ಒಂದು ಫ್ಲ್ಯಾಗ್ ಹಾಸ್ಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಮತ್ತೆ ಇನ್ನೊಂದು ಪ್ರೆಸ್ಟೀಜ್ ಅಂತ ಅಪಾರ್ಟ್ಮೆಂಟಿಗೆ ಕಾಲ್ ಮಾಡಿದರು. ಇದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಭಾಳ ಮಸ್ತ್ ಅದ ಫುಲ್. ಇಲ್ಲಿ ಒಂದು ಕಸ್ಟಮರ್ ಫ್ಲ್ಯಾಟಿಗೆ ಹೋಗ್ಬೇಕಾಗಿತ್ತು ನನಗೆ, 37th floor. ಬಟ್ ನಾ 36ಗೆ ಹೋಗಿದ್ದ, ಯಾಕಂದ್ರೆ ಒಂದು ಫ್ಲೋರ್ ಸ್ಟೆಪ್ಸಿಂದ ಹೋಗೋಮಿ ಅಂತೇಳಿ 36ಗೆ ಹೋಗಿದ್ದ. ಅಲ್ಲಿ ಹೋದ್ಮೇಲೆ ಮೇಲೆ ನೋಡಿದ್ರೆ ಈ ವ್ಯೂ ಈ ಥರ ಕಾಣಿಸ್ತದೆ ಕಂಪ್ಲೀಟ್. ಇಲ್ಲಿಂದ ಮಿನಿಮಮ್ ಏನಿಲ್ಲ ಅಂದರೆ 30-40 kilometers ತನಕ ಕವರ್ ಆಗ್ತದೆ, ಅಷ್ಟು ಹೈಟಿಗೆ ಇದು. ಒನ್ ಆಫ್ ದಿ ಬೆಂಗಳೂರ್ದು 3rd ಬೆಸ್ಟ್ ಅಪಾರ್ಟ್ಮೆಂಟ್ದು. ಅಲ್ಲಿಂದ ಮತ್ತೆ ಲಿಫ್ಟಿಂದ ಕೆಳಗಡೆ ಬರ್ಬೇಕಂತಂದಿದ್ದ, ಕರೆಂಟ್ ಅದನ್ನು ಹೋಗಿತ್ತು ಲಿಫ್ಟ್ ಒಳಗೆ. ಮತ್ತು ಮೊದಲೇ ನನಗೆ ಲಿಫ್ಟ್ ಅಂದರೆ ಸ್ವಲ್ಪ ಭಯ, ಮತ್ತೆ ಯಾಕಪ್ಪ ಅಂತೇಳಿ ಸುಮ್ಮನೆ 30th floor ತನಕ ಕಂಪ್ಲೀಟ್ ನಡ್ಕೊತ ಬಂದ. ಇದು 24th 36ಲಿಂದ 1 ತನಕ ಫುಲ್ ನಡ್ಕೊತ ಬಂದ. ಇದ್ರೊಳಗೆ ನೀವು ಫುಲ್ ಕವರ್ ಆಗಿರ್ತದೆ ಅನ್ಕೋತೀನಿ. ಅದಾದಮೇಲೆ ಡೈರೆಕ್ಟ್ ಮನೆಗೆ ಬಂದ, ಊಟ ಗೀಟ ಮಾಡಿ ಮಲ್ಕೊಂಡ. ಡೇ ಕ್ಲೋಸ್. ಥ್ಯಾಂಕ್ ಯು.